ನಮಗಷ್ಟೇ ಅಲ್ಲ ಸ್ಫೂರ್ತಿ, ಮುಂದಿನ ಯುವ ಪೀಳಿಗೆಗೂ ಕೂಡ ಸ್ಫೂರ್ತಿ ಅವರೇನು. ರಾಚಯ್ಯನವರ ಬದುಕನ್ನು ಅರ್ಥ ಮಾಡ್ಕೊಂಡು ಅವರು ನಡೆದಂಥ ದಾರಿನಲ್ಲಿ ನಡೀತಕ್ಕಂಥ ಪ್ರಯತ್ನವನ್ನು ನಾವು ಮಾಡಿದ್ರೆ ಇವರು KR ಕೃಷ್ಣಮೂರ್ತಿಯವರು ಸ್ಟಡಿ ಸೆಂಟರ್ IAS, IPS, IFS, ಆಲ್ ಇಂಡಿಯಾ ಸರ್ವೀಸಸ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಇದ್ದಾರೆ. ಅದನ್ನು ಪರಿಶೀಲನೆ ಮಾಡಿ ತೀರ್ಮಾನ ಮಾಡ್ತೀನಿ. ನಡಿ, ರಾಚಯ್ಯನವರ ಹೆಸರಿನಲ್ಲಿ, ರಾಚಯ್ಯನವರ ಹೆಸರಿನಲ್ಲಿ ಆಯ್ತು, ಮಾಡೋಣ. ನಡಿ ನಿಂಗಯ್ಯ. ಸೊ ರಾಚಯ್ಯನವರು ಭಾಳ ದೂರದೃಷ್ಟಿ ಇಟ್ಕೊಂಡು ಎಂಥ ಸಮಾಜ ನಿರ್ಮಾಣ ಆಗಬೇಕು ಅಂತೇಳಿ ಕನಸನ್ನು ಕಂಡಿದ್ದಂಥವ್ರು. ಅವರು ಇವತ್ತು ನಿಧನರಾಗಿ 24 ವರ್ಷ ಆಗೋಯ್ತು. 24 ವರ್ಷ. ಇದೇ ಅವರ ಇದೆಲ್ಲ ಆಗಸ್ಟ್ ತಿಂಗಳೆಲ್ಲ, ಫೆಬ್ರವರಿ 14 ನೋಡಿ, 24 ವರ್ಷ ಈಗ ಬದುಕಿದ್ರೆ ಅವರು, ಅವ್ರಿಗೆ 102 ವರ್ಷ ಆಗ್ಬಿಟ್ಟು, 102 ವರ್ಷ ಆಗ್ಬಿಡೋದು, 102 ವರ್ಷ. ಸೊ ನನಗೆ ಹೆಮ್ಮೆಯಿಂದ ಹೇಳ್ಕೊತೀನಿ, ನಾನು ರಾಚಯ್ಯನವರ ಪ್ರಾಡಕ್ಟು ಅಂತ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಇದೆ. ಬಹುಶಃ ಅವರು ಬದುಕಿದ್ರೆ, ನಾನು ಮುಖ್ಯಮಂತ್ರಿಯಾಗಿ ಬದುಕಿದ್ರೆ ಭಾಳ ಖುಷಿ ಪಡ್ತೀನಿ. ಅವರಿಲ್ಲ. ಆದರೆ ಅವರು ಆದರ್ಶ ನನಗೆ ಭಾಳ ಮುಖ್ಯವಾಗಿ ಒಬ್ಬ ಪ್ರಾಮಾಣಿಕ ರಾಜಕಾರಣಿ. ಇವತ್ತು ಪ್ರಾಮಾಣಿಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ, ಯಾವತ್ತೂ ಕೂಡ ಕೈ ಬಾಯಿ ಶುದ್ಧವಾಗಿ ಇಟ್ಕೊಂಡಿದ್ದಂಥ ವ್ಯಕ್ತಿ. ಅಂಥ ವ್ಯಕ್ತಿ ಇವತ್ತು ರಾಜಕಾರಣದಲ್ಲಿ ಆದರ್ಶಪ್ರಾಯರಾದಂಥವರು. ಅವರು ಬದುಕನ್ನು ನಾವು ಕೂಡ ಅರ್ಥ ಮಾಡ್ಕೊಂಡು ಕಲಿತಕ್ಕಂಥವ್ರು. ಆಮೇಲೆ ಯಾವಾಗಲೂ ನನಗೆ ಕೂತ್ಕೋ ಅನ್ನೋರು. ಮಧ್ಯಾಹ್ನದ ಹೊತ್ತು ವೇಳೆ ಹೋದರೆ ನಾನು ಯಾಕಪ್ಪ ಅಂತಾರೆ, ಕೂತ್ಕೊಳ್ಳೆ ಅಂತನೋರು. ಆಮೇಲೆ ಊಟಕ್ಕೆ ಕರ್ಕೊ ಹೋಗ್ರು, ಮಧ್ಯಾಹ್ನ ಊಟ ಮಾಡಿಸೋರು. ಪಾಪ ಗೌರಮ್ನವರು ಇದ್ರಲ್ಲ, ಕೃಷ್ಣಮೂರ್ತಿ ನಿಮ್ಮ ತಾಯಿ, ಅವರೇ ಸ್ವತಃ ಅಡುಗೆ ಮಾಡಿ ರಾಚಯ್ಯನವರಿಗೆ ರಾಗಿ ಮುದ್ದೆ ಊಟ ಯಾವಾಗಲೂ ಬಡಿಸೋರು. ನಾಟಿ ಕೋಳಿ ಸಾರು ಯಾವಾಗಲೂ ಬಡಿಸೋರು. ನನಗೂ ಊಟ ಆಗ್ತೀವಿ. ಸೊ ಹಂಗಾಗಿ ನಾನು ರಾಗಿ ಮುದ್ದೆ ಏನು ಇಷ್ಟೊಂದು ಚೆನ್ನಾಗಿ ಮಾಡ್ತೀರಲ್ಲ ನೀವು ಅಂತಂದರೆ, ಅವ್ರು ಏನು ಹೇಳ್ತಿದ್ರು ಗೊತ್ತಾ, ಈ ರಾಗಿನ ನೆನೆ ಹಾಕ್ಬಿಟ್ಟು ಒಣಗಿಸ್ಬಿಡ್ಬೇಕು. ಆ ಒಣಗಿಸ್ಬಿಟ್ಟು ಮಾಡಿದ್ಮೇಲೆ ಹಿಟ್ಟು ಮಾಡಿಸ್ಬೇಕು. ಹಿಟ್ಟು ಮಾಡಿಸಿದ ಮೇಲೆ ರಾಗಿ ಮುದ್ದೆ ಮಾಡಿದ್ರೆ ಇಷ್ಟು ಚೆನ್ನಾಗಿ ಬರ್ತದೆ ಅಂತ ಹೇಳ್ತಿದ್ರು. ನಿನಗೂ ಗೊತ್ತಾದು? ರಾಚಯ್ಯನವರು ಯಾವಾಗಲೂ ಇದನ್ನ ಹೇಳೋರು, ಏನು ಸರ್ ರಾಗಿ ಮುದ್ದೆ ಭಾಳ ಚೆನ್ನಾಗಿದೆ ಅಂತಂದರೆ ಅದ್ರ ಗುಟ್ಟನ್ನು ಹೇಳ್ತಾ ಇದ್ರು. ಪಾಪ ಗೌರಮ್ನವ್ರು ಇದ್ದಾರಲ್ಲ, ಭಾಳ ಒಳ್ಳೆಯ ಹೆಣ್ಮಗಳು. ಯಾವಾಗಲೂ ಜನಾನುರಾಗಿ, ಬೇರೆಯವ್ರು ಬಂದವ್ರನ್ನ ಪ್ರೀತಿಯಿಂದ ಕಾಣ್ತಕ್ಕಂಥ ಒಂದು ಆ ಒಳ್ಳೆಯ ಗುಣ ಇತ್ತು, ಸ್ವಭಾವ ಇತ್ತು. ಮತ್ತು ಅವರೇ ಸ್ವತಃ ಬಂದು ಬಡಿಸೋರು ಊಟಕ್ಕೆ. ಬೇರೆ ಯಾರ ಕೈಲೂ ಬಡಿಸ್ಕೊಡ್ತಿರ್ಲಿಲ್ಲ. ಅವರೇ ಸ್ವತಃ ಬಡಿಸ್ತಕ್ಕಂಥದ್ದು, ಸ್ವತಃ ಅವರೇ ಅಡುಗೆ ಮಾಡ್ತಕ್ಕಂಥದ್ದು, ಅದನ್ನು ಮಾಡ್ತಾಯಿದ್ರು.